ಕಲಾ ಸಂಘಟಕ ಕಲಾ ಭೀಷ್ಮ ಶ್ರೀ GS ಹೆಗಡೆ ಅವರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು. ಅವರನ್ನು ನಮ್ಮ ಸಪ್ತಸ್ವರ ಸಂಗೀತ ಸಭಾದ ಗೌರವಾಧ್ಯಕ್ಷ ಆಗಿರ್ತಕ್ಕಂಥ ಅವರ ಅತ್ಯಂತ ಆಪ್ತ ವಲಯಗಳಲ್ಲಿ ಗುರುತಿಸಿಕೊಂಡು ನಮ್ಮ ಶಿವಮೊಗ್ಗದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಡೆಸಿದ ಕೀರ್ತಿ ಇವ್ರದ್ದಾಗಿರುತ್ತೆ. ಇವರ ಬಗ್ಗೆ ಪರಿಚಯವನ್ನು ಮತ್ತು ನಲ್ನುಡಿಗಳನ್ನು ಆಡಬೇಕಾಗಿ ನಮ್ಮ ಶಿವಮೊಗ್ಗದ ಹೆಮ್ಮೆಯ ಯಕ್ಷಗಾನ ಅರ್ಥಧಾರಿ ಕಲಾವಿದ ಹಾಗೂ ಸಂಸ್ಕೃತ ಉಪನ್ಯಾಸಕರಾಗಿರ್ತಕ್ಕಂಥ ವಿದ್ವಾನ್ ಶ್ರೀ ದತ್ತಮೂರ್ತಿ ಭಟ್ ಅವರು ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ಪ್ಲೀಸ್ ಸರ್. ನಮಸ್ಕಾರ. ಒಂದು ಸಂಗೀತ ಲೋಕದಿಂದ ನಾವು ಹೊರಬರೋದಿದ್ದರೂ ಸ್ವಲ್ಪ ಕಷ್ಟ. ಒಬ್ಬ ಕಲಾವಿದ ಹಾಡುವುದನ್ನು ಮಧ್ಯದಲ್ಲಿ ರಸಭಂಗ ಆದರೆ ಕಲಾವಿದರಿಗೂ ಕಷ್ಟ. ಆದರೆ GS ಹೆಗಡೆ ಅಂಥವರನ್ನು ಕುರಿತು ಎರಡು ಮಾತನಾಡಿ ಆ ಮೂಲಕ ನಾವು ನೀವು ಎಲ್ಲರೂ ಗೌರವಿಸುವಂಥ ಒಂದು ಸುಮಧುರ ಒಂದು ಪುಣ್ಯತಮವಾದ ಕೆಲಸದಲ್ಲಿ ನಾವಿದ್ದೀವಿ. ಸಂಘಟಕರು 2 ನಿಮಿಷ ಮಾತಾಡಬೇಕು ಅಂತ ಹೇಳಿದರು. ಸುಮಾರು ಒಂದು 48 ವರ್ಷಗಳ ಕಾಲ GS ಹೆಗಡೆಯವರನ್ನು, ಅಂದರೆ ನನ್ನ ಬಾಲ್ಯದಿಂದ ನಾನು ಅವರನ್ನು ಕಂಡವ, ಅವರು ಕೊಟ್ಟ ಕೊಡುಗೆಯನ್ನು, ಮಾಡಿದ ಸಾಧನೆಯನ್ನು ನಾನು ಅನುಭವಿಸಿದವ. ಹಾಗಾಗಿ 2 ಇದ್ದದ್ದು 3 ನಿಮಿಷ ಆಗ್ಬೋದು, ಬಿಟ್ಟರೆ ಮೇಷ್ಟ್ರು ಗಂಟೆ ಹೊಡೆದರ್ತು ನಿಲ್ಲಿಸಲ್ಲ, 1 ತಾಸು ಮಾತಾಡ್ತಾರೆ ಅಂತ ತಿಳ್ಕೊಳ್ಳೋದು ಬೇಡ. ಯಾಕೆಂದರೆ ನನ್ನ ಕಾರ್ಯಕ್ರಮಗಳನ್ನು ಕೂಡ ನಾನು ಇವತ್ತು ಬಿಟ್ಟು ಬಹಳ ದೂರದಿಂದ ಬೆಳತಂಕ ನಿದ್ದೆ ಬಿಟ್ಟು ಬಂದಿದ್ದಕ್ಕಾಗಿ 1-2 ಮಾತಾಡಲೇಬೇಕು ನಿಮ್ಮೆಲ್ಲರ ಪರವಾಗಿ. ಸಪ್ತಸ್ವರ ಸಂಗೀತ ಸಭಾದ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ಕಲಾವಿದರೇ, ಹಾಗೆ ಎಲ್ಲ ಸಹೃದಯ ಸಭ್ಯ ಸಭಾಸದರೇ, ಒಬ್ಬ ಮನುಷ್ಯನಲ್ಲಿ ನಾವು 3 ನೋಡುವುದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಂದು ರಂಗಭೂಮಿಗೆ ಸಂಘಟಕ ಮತ್ತು ಕಲಾವಿದ ಮತ್ತು ಪ್ರೋತ್ಸಾಹಕ, ಈ ಸಂಘಟಕ, ಕಲಾವಿದ ಮತ್ತು ಪ್ರೇಕ್ಷಕ, ಈ 3 ಜನ ಇದ್ದರೆ ಮಾತ್ರ ರಂಗಭೂಮಿ ಸದಾ ಜೀವಂತವಾಗಿರುತ್ತೆ. ಹಾಗಾಗಿ GS ಹೆಗಡೆಯವರಲ್ಲಿ 3 ಇದೆ. ಒಬ್ಬ ಸಂಘಟಕರು ಹೌದು, ಒಬ್ಬ ಕಲಾವಿದರು ಹೌದು, ಒಬ್ಬ ಒಳ್ಳೆಯ ಪ್ರೇಕ್ಷಕರು ಹೌದು. ಯಾವ ಕಾರ್ಯಕ್ರಮಕ್ಕೆ ಹೋದರೂ ಸಾಮಾನ್ಯವಾಗಿ ಅವರು ಮಧ್ಯದಲ್ಲಿ ಎದ್ದೆಲ್ಲ ಆಚೆ ಈಚೆ ಹೋಗೋದೇ ಇಲ್ಲ. ಎಷ್ಟು ದೊಡ್ಡ ಕಾರ್ಯಕ್ರಮ ಆಗಲಿ, ಎಷ್ಟು ಸಣ್ಣ ಕಾರ್ಯಕ್ರಮ ಆಗಲಿ, ಎಷ್ಟು ದೊಡ್ಡ ಕಲಾವಿದ ಆಗಲಿ, ಎಷ್ಟು ಸಣ್ಣ ಕಲಾವಿದ ಆಗಲಿ. ಉದಾಹರಣೆಗೆ ಇವತ್ತು ಬೆಳಗ್ಗೆ ಚಿಕ್ಕ ಮಕ್ಕಳ ಯಕ್ಷಗಾನ ಕಾರ್ಯಕ್ರಮದ ಕ್ಲಾಸಿಗೆ ಅವರು ಸಿದ್ದಾಪುರಕ್ಕೆ ಹೋಗಿದ್ದರು. ನಾನು ಅದನ್ನು ಫೇಸ್ಬುಕ್ಕಲ್ಲಿ ನೋಡಿದೆ. ಆ ಮಕ್ಕಳನ್ನು ನೋಡಿ ಹುರಿದುಂಬಿಸಿ 2 ಮಾತಾಡಿ, ಬಹುಶಃ ಖಾಲಿ ಕೈಲಿ ಬರೋ ಜನವೇ ಅಲ್ಲ, ಅವರು ಏನೋ ಒಂದು ಕೊಟ್ಟು ಬಂದಿದ್ದಾರೆ ಆ ಸಂಸ್ಥೆಗೆ. ಅಂದರೆ ಅಲ್ಲಿಗೆ ಸಣ್ಣ ಸಣ್ಣ ಕಲಾವಿದರು ಅವರನ್ನೂ ಪ್ರೋತ್ಸಾಹವನ್ನು ಮಾಡಿ, ದೊಡ್ಡ ಕಲಾವಿದರನ್ನು ಪ್ರೋತ್ಸಾಹ ಮಾಡಿ, ಒಬ್ಬ ಸ್ವತಃ ಒಳ್ಳೆಯ ಪ್ರೇಕ್ಷಕನಾಗಿ, ಅದರ ಜೊತೆಯಲ್ಲಿ ಎಷ್ಟು ಸಂಘಟಕ ಅಥವಾ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಎನ್ನುವುದು ಶಿವಮೊಗ್ಗ ಜನರಿಗೆಲ್ಲ ಗೊತ್ತಿದೆ. ಕರ್ನಾಟಕ ರಾಜ್ಯಾದ್ಯಂತ, ದೇಶಾದ್ಯಂತ ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡುವುದರಲ್ಲಿ ಅವರ ಸಪ್ತಕ ಎನ್ನುವುದು ಒಂದು ಭಗೀರಥ ಪ್ರಯತ್ನ, ಸಾಮಾನ್ಯ ಅಲ್ಲ. ಹಿಂದೂಸ್ತಾನಿ ಸಂಗೀತದಲ್ಲಿ ಶಿವಮೊಗ್ಗದಲ್ಲಿ ಒಂದು ಸ್ವಲ್ಪ ಇತ್ತೀಚಿನ ವರ್ಷಗಳಲ್ಲಿ ಈಗ ಪೂಜ್ಯರಾದಂಥ ಹುಮಾಯೂನ್ ಹರ್ಲಾಪುರ್ ಸರ್ ಇದ್ದಾರೆ, ಹಾಗೆ ಅನೇಕ ಕರ್ನಾಟಕ ಸಂಘದ ಪದಾಧಿಕಾರಿಗಳಿದ್ದಾರೆ, ಗೌರವಾನ್ವಿತರಿದ್ದಾರೆ, ಕುಮಾರಸ್ವಾಮಿ ಸರ್ ಇದ್ದಾರೆ. ಈ ರಂಗಮಂದಿರ ಖಾಲಿ ಇದೆ ಅನ್ನುವುದಕ್ಕಿಂತ ಒಬ್ಬೊಬ್ಬರಲ್ಲಿ ಸುಮಾರು 500 ಜನ ಪ್ರೇಕ್ಷಕರಿದ್ದಾರೆ. ಒಬ್ಬೊಬ್ಬರಲ್ಲಿ ಇಷ್ಟು ತುಂಬಿದ ಸಭೆಯಲ್ಲೆಲ್ಲ ಪ್ರೇಕ್ಷಕರು ಒಳ್ಳೆಯವರು ಇರ್ತಾರೆ ಹೇಳಕ್ಕೆ ಬರೋದಿಲ್ಲ. ಪ್ರೇಕ್ಷಕರು ಬಹಳ ಇದ್ದಾರೆ ಅಂದ ಕೂಡಲೇ ನಾವು ನಮ್ಮನ್ನು ನೋಡೋಕ್ಕೆ ಬಂದಿದ್ದಾರೆ ಅಂತ ನಾವು ತಿಳ್ಕೊಳ್ಳಬಾರ್ದು. GS ಹೆಗಡೆಯವರನ್ನು, ಈ GS ಹೆಗಡೆಯವರಿಗೂ ಮತ್ತು ಸಪ್ತಸ್ವರ ಸಂಗೀತಕ್ಕೂ ಒಂದು ಅವಿನಾಭಾವ ಸಂಬಂಧ. ಕೀರ್ತಿಶೇಷರಾದಂಥ ಅರುಣ್ ಹಂಪೆಯೊಳೆಯವರು ಇವತ್ತಿಲ್ಲ, ಅವ್ರ ಕುಟುಂಬದವರೆಲ್ಲ ಇದ್ದಾರೆ. ಆದರೆ ಆ ಮನುಷ್ಯ ಕಾಯಕ ಯೋಗಿಯಂತೆ ಶಿವಮೊಗ್ಗದ ಸುತ್ತಮುತ್ತ ಹಿಂದೂಸ್ತಾನಿ ಸಂಗೀತಕ್ಕೋಸ್ಕರ ಸಾಕಷ್ಟು ಕೆಲಸಗಳನ್ನು ಮಾಡಿ ನಮ್ಮಿಂದ ಭೌತಿಕವಾಗಿ ದೂರ ಹೋದಂಥ ಚೇತನವನ್ನು ನೆನಪಿಸಿಕೊಳ್ಳುವಂತಹ ಕಾರ್ಯಕ್ರಮವನ್ನು ಸಪ್ತಸ್ವರ ಸಂಗೀತದ ಭಾಸ್ಕರ್ ಕಾಮತ್ರು ಇರ್ಬೋದು, ಜೋಯಿಸ್ರು ಇರ್ಬೋದು, ಎಲ್ಲ ಪದಾಧಿಕಾರಿಗಳು ನಿರಂತರವಾಗಿ ಅದನ್ನು ಮಾಡ್ಕೊಂಡು ಬಂದಾಗ GS ಹೆಗಡೆಯವರು ಕಡಲ ತಡಿಯಲ್ಲಿ ಅಭಿನಂದನಾ ಪತ್ರದಲ್ಲಿ ಬರೆದುಬಿಟ್ಟಿದ್ದೇನೆ ನಾನು. ಕಡಲ ತಡಿಯಲ್ಲಿ ಯಕ್ಷಗಾನದ ಒಂದು ಸಂಪೂರ್ಣವಾದ ಅಸ್ಮಿತೆ ಇರುವಂಥ ಸ್ಥಳ. ಕೆರೆಮನೆ ಶಿವರಾಮ ಹೆಗಡೆ, ಮಾಬಲ ಹೆಗಡೆ, ಶಂಭು ಹೆಗಡೆ, ಅಣ್ಣೇತ್ಲು ಸದಾನಂದ ಹೆಗಡೆ, ಹೀಗೆ
ಆ ಒಂದು ಮನೆತನದಿಂದ ಗರ್ಭೇಶ್ವರತ್ವವನ್ನು ಹೊಂದಿದಂಥ ಅವರು ಬ್ಯಾಂಕ್ ಉದ್ಯೋಗಿ ಆದರೂ ಕೂಡ ಬಹುಶಃ 1988-89ರಲ್ಲಿ ನನಗೆ ಅವರು ಗೋಕರ್ಣದಲ್ಲಿ ಪರಿಚಯ ಆದ ಮೇಲೆ ಅವರು ಒಬ್ಬ ತಬಲಾದ ಕಲಾವಿದನಾಗಿ, ಅವರ ಮಗ ಧನಂಜಯ ಹೆಗಡೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಹಿಂದೂಸ್ತಾನಿ ಗಾಯಕನಾಗಿ, ಅವರ ಮಡದಿ ಸಂಗೀತದ ಅತ್ಯುತ್ತಮ ಶಿಕ್ಷಕಿಯಾಗಿ, ಇದಕ್ಕಿಂತ ಹೆಚ್ಚಾಗಿ ಅವರಲ್ಲಿ ತುಂಬ ಸೌಜನ್ಯ ಮತ್ತು ಶಿಸ್ತು ಮತ್ತು ಸಮಾಧಾನ. ಯಾವತ್ತೂ ದುಡುಕಿನಿಂದ ಸಿಟ್ಟಿಂದ ಬೈದದ್ದನ್ನು ನಾನು ಯಾವಾಗಲೂ, ಕೆಲವರು ಮುದುಕರಾದ ಮೇಲೆ ಸಮಾಧಾನಿಯಾಗಿಬಿಡ್ತಾರೆ, ಅವರು ಪ್ರಾಯದ ಕಾಲದಲ್ಲಿಯೂ ಅಷ್ಟೇ ಸಮಾಧಾನಿಯಾಗಿದ್ದವರು. ಆಮೇಲೆ ಶಿಸ್ತು. ಈಗ ನೋಡಿ ಅವರಿಗೆ 76 ಪುಟಿಮವ. ಇಷ್ಟು ವರ್ಷಕ್ಕೂ ನಮಗೀಗ ಅನಿಸೋದು ಅವರಿಗೆ 76 ಆಗಿರ್ಬೋದು, ಆದರೆ ಅವರನ್ನು ನೋಡಿದರೆ ಹಾಗೆ ಕಾಣಲ್ಲ. ಹಾಗಾಗಿ ಸುಂದರ ಕಾಯದ, ಮೃದು ಮಾತಿನ, ಸೌಜನ್ಯದ, ಸಂಸ್ಕಾರವಂತ ವ್ಯಕ್ತಿತ್ವದ ನಮ್ಮ ಈ ಕಲಾಲೋಕ ಕೇವಲ ಸಂಗೀತ ಅಷ್ಟೇ ಅಲ್ಲ, ಯಕ್ಷಗಾನ ಇರ್ಬೋದು, ಏನೇ ಇರ್ಬೋದು. ಊರಿಗೆ ಹೋದರೆ ಭಜನೆ ಹೇಳೋ ತಂಡದವರಿಗೂ ಅಲ್ಲಿ ಹೋಗಿ ಕೂತ್ಕೊಂಡು ಭಜನೆ ಹೇಳ್ತಾರೆ ಅವರು. ಇಂತಹ ಅನೇಕ ಗುಣಗಳು ನಾವು ಅಳವಡಿಸಿಕೊಳ್ಳಬೇಕಾದಂಥ ಒಳ್ಳೆಯ ಗುಣಗಳು ಅವರಲ್ಲಿದ್ದಾವೆ. ಅಂತಹ ಎತ್ತಣ ಮಾಮರ ಎತ್ತಣ ಕೂಗಿಲೆ, ಎಲ್ಲಿಯ GS ಹೆಗಡೆಯವರು, ಎಲ್ಲಿಯ ಶಿವಮೊಗ್ಗ. ಇತ್ತೀಚೆಗಂತೂ GS ಹೆಗಡೆಯವರು ಶಿವಮೊಗ್ಗದಲ್ಲಿ ಅಥವಾ ಕರ್ನಾಟಕದ ಅನೇಕ ಪ್ರದೇಶದಲ್ಲಿ ಚಿರಪರಿಚಿತರಾಗುವುದು. ಆಮೇಲೆ ಯೋಜಕಸ್ತತ್ರ ದುರ್ಲಭ ಅಂತ ಸಂಘಟಕರು ಅನೇಕರಿರ್ತಾರೆ. ಅವರು ಮಾಡುವ ಕಾರ್ಯಕ್ರಮಗಳಲ್ಲಿ ನಾನು ಕೆಲವು ಭಾಗವಹಿಸಿದ್ದೇನೆ. ಸಮಯ, ಶಿಸ್ತು, ಕಲಾವಿದರನ್ನು ನೋಡಿಕೊಳ್ಳುವ ರೀತಿ, ಕೊಡುವ ಸಂಭಾವನೆ, ಇವುಗಳೆಲ್ಲ ಒಂದು ಮಾದರಿ. ನಾವು ಸಂಘಟಕರು ಅನೇಕರಿದ್ದೇವೆ. ಇಂತಹ ಮಾದರಿಯಾಗುವಂಥ ಒಬ್ಬ ವ್ಯಕ್ತಿತ್ವದ ಅವರನ್ನು ಭಾಸ್ಕರ್ ಕಾಮತ್ರ ಅಧ್ಯಕ್ಷತೆಯಲ್ಲಿ ಎಲ್ಲ ಪದಾಧಿಕಾರಿಗಳು ಸಪ್ತಸ್ವರದಿಂದ ಈಗ ಗೌರವಿಸ್ತಾ ಇದ್ದಾರೆ. ಬಹುಶಃ ಸನ್ಮಾನ ಪತ್ರವನ್ನು ವಾಚಿಸಿ ಗೌರವಿಸ್ತಾರೆ ಅಂದ್ಕೊಂಡಿದ್ದೀನಿ. ಇಲ್ಲದೆ ಹೋದರೆ ಕೊಟ್ಟರೆ ಅದನ್ನು ವಾಚಿಸ್ತೀನಿ. GS ಹೆಗಡೆಯವರೇ, ನಮ್ಮ ನಿಮ್ಮ ಸಂಬಂಧ ಶಾಶ್ವತವಾಗಿರಬೇಕು, ನಮ್ಮ ನಿಮ್ಮ ಸ್ನೇಹ ಮಧುರವಾಗಿರಬೇಕು. ಜೊತೆಯಲ್ಲಿ ಶಿವಮೊಗ್ಗದ ಎಲ್ಲವರ ಮನದಲ್ಲಿ, ಮನೆಯಲ್ಲಿ ಸದಾ ನೀವು ಇರ್ತೀರ. ಜೀವಂತು ಸನ್ಮಾನ ಪತ್ರ, ಹಾಂ, ಜೀವಂತು ಶರದಾಂ ಶತಂ. ಒಬ್ಬ ನಿಮ್ಮೆಲ್ಲರ ಅಂತರಂಗದ ನುಡಿಗಳನ್ನು ಅಭಿನಂದನಾಪೂರ್ವಕವಾಗಿ ನಾನು ಅವರ ಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಸೇರಿದ ಎಲ್ಲವರಿಗೂ ನಮಸ್ಕಾರಗಳು. ಎಲ್ರಿಗೂ ನಮಸ್ಕಾರ. ಈ ಶುಭ ಸಂಜೆಯಲ್ಲಿ ಸಂಗೀತ ಸಂಘಟಕರು ಶ್ರೀ GS ಹೆಗಡೆಯವರಿಗೆ ಸಮರ್ಪಿಸುವ ಅಭಿನಂದನಾ ಪತ್ರ, ಸಪ್ತಸ್ವರ ಸಂಗೀತ ಸಭಾದಿಂದ ಈ ಅಭಿನಂದನಾ ಪತ್ರವನ್ನು ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಅದನ್ನು ನಾನು ಒಂದು ಸತಿ ಓದ್ತೀನಿ. ಸಂಗೀತ ಪೋಷಕರಾದ ತಾವು ನಮ್ಮ ಶಿವಮೊಗ್ಗದ ಸಪ್ತಸ್ವರ ಸಂಗೀತ ಸಭಾದ ಸಂಸ್ಥಾಪಕರಾದ ದಿವಂಗತ ಶ್ರೀ ಅರುಣ್ ಹಂಪೋಳಿಯವರ ಅತ್ಯಂತ ನಿಕಟವರ್ತಿಗಳಾಗಿದ್ದು, ಅವರು ಸ್ಥಾಪಿಸಿದ ಸಪ್ತಸ್ವರ ಸಂಗೀತ ಸಭಾದೊಂದಿಗೆ ನಿಕಟ ಮತ್ತು ಅವಿನಾಭಾವ ಸಂಬಂಧ ಹೊಂದಿರುವಿರಿ. ಅವರ ಕಾಲಾನಂತರವೂ ತಾವು ತಮ್ಮ ಕಾರ್ಯಕ್ರಮಗಳನ್ನು ನಮ್ಮೊಂದಿಗೆ ಸೇರಿ ಅವಿಸ್ಮರಣೀಯವಾಗಿ ಸಂಗೀತ ಕಾರ್ಯಕ್ರಮಗಳನ್ನು ಶಿವಮೊಗ್ಗ ನಗರದಲ್ಲಿ ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದ್ದೀರಿ. ಇಂಥ ಮೇರು ವ್ಯಕ್ತಿತ್ವದ ನೀವು 75ನೇ ವಸಂತದ ಹೊಸ್ತಿಲಲ್ಲಿದ್ದು ನಿಮ್ಮ ಮುಂದಿನ ಆನಂದಮಯ ಜೀವನವನ್ನು 100 ಕಾಲ ಬಾಳುವಂತೆ ಆ ಭಗವಂತನಲ್ಲಿ ಪ್ರಾರ್ಥಿಸಿ, ಈ ದಿನ ತಮ್ಮನ್ನು ಸನ್ಮಾನಿಸುವುದಕ್ಕೆ ನಮ್ಮ ಸಂಸ್ಥೆಗೆ ಅತ್ಯಂತ ಸಂತೋಷವಾಗುತ್ತಿದೆ ಮತ್ತು ಇದು ಚಿರಕಾಲ ನೆನಪಿನಲ್ಲಿ ಅರ್ಥಪೂರ್ಣವಾಗಿ ಉಳಿಯುವಂಥ ಸುದಿನ ಎಂದು ಭಾವಿಸಿದ್ದೇವೆ. ಆದರಣೀಯರಾದ ನಿಮಗಿದೋ ನಮ್ಮ ನಮನ. ಸಂಗೀತ ಸಾಗರದ ಕಲಾ ಪ್ರಪಂಚದ ಅವಿಶ್ರಾಂತ ಆರಾಧಕ ತಪಸ್ವಿಗಳಾದ ನೀವು ತಾಳಮದ್ದಳೆ, ಸಾಹಿತ್ಯ, ಸಂಗೀತ, ಯಕ್ಷಗಾನವನ್ನು ನಾಡಿನಾದ್ಯಂತ ಪಸರಿಸಿ ಪ್ರಖ್ಯಾತಿ ಪಡೆದ ಪವಿತ್ರ ನಾಡಾದ ಉತ್ತರ ಕನ್ನಡ ಜಿಲ್ಲೆಯ ಕಡಲತಡಿಯ ಗುಣವಂತೆಯಲ್ಲಿ ಜನಿಸಿ ಗರ್ಭೇಶ್ವರತ್ವಕ್ಕೆ ಭದ್ರ ಬುನಾದಿಯಾದವರು ನೀವು. ಸಂಸ್ಕಾರ, ಸೌಜನ್ಯ, ಸೌಹಾರ್ದತೆ, ಸಹಬಾಳ್ವೆ, ಶಿಸ್ತಿನಿಂದ ಸದಾ ದೈನಂದಿನ ಬದುಕನ್ನು ರೂಪಿಸಿಕೊಂಡು ಬಾಳುತ್ತಿರುವ ತಮ್ಮ ನಡೆ ನುಡಿ ನಮಗೆಲ್ಲರಿಗೂ ಅನುಕರಣೀಯ ಹಾಗೂ ಆದರ್ಶಮಯವಾದುದು. ಸಪ್ತಕವೆಂಬ ಸಂಗೀತ ಕಲಾದೇವಿಯ ಆರಾಧನಾ ಸಂಸ್ಥೆಯನ್ನು ಕಟ್ಟಿ ನಾಡಿನಾದ್ಯಂತ ಸಂಗೀತ ಕಾರ್ಯಕ್ರಮಗಳ ಸಂಘಟನೆ ಮಾಡುತ್ತಾ, ಸಂಯೋಜನೆ ಮಾಡುತ್ತಾ ಇಂದು ಬೃಹತ್ ವೃಕ್ಷವಾಗಿ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದ ನೀವು ನಮ್ಮೆಲ್ಲರಿಗೂ ಆರಾಧನಾ ಅವಧೂತರಂತೆ ಪ್ರಾತಸ್ಮರಣೀಯರು ಎಂದರೆ ಅದು ಅತಿಶಯೋಕ್ತಿ ಆಗಲಾರದು. ತಮ್ಮ ಮನೆ ಎಂಬುದು ಒಂದು ಕಲಾಶಾಲೆ. ತಮ್ಮ ಮಡದಿ ಶ್ರೀಮತಿ ಗೀತಾ ಹೆಗಡೆಯವರ ಕಲಾಧ್ಯಾಪನ ನಿರಂತರ. ನಿಮ್ಮ ಮನೆ ಎಂಬುದು ಸಂಗೀತಾಸಕ್ತ ವಿದ್ಯಾರ್ಥಿಗಳ ವಿಶ್ವವಿದ್ಯಾನಿಲಯವೆಂಬುದು ಆದರಣೀಯ ಸಂಗತಿ. ಒಬ್ಬನೇ ಒಬ್ಬ ಸುತ ಶ್ರೀ ಧನಂಜಯ ಹೆಗಡೆ ಸಂಗೀತದ ಅನರ್ಘ್ಯ ಗಾಯಕ.
ಹಾಗೂ ಸಂಗೀತ ವಿದ್ವಾಂಸವೆಂಬುದು ನಮ್ಮೆಲ್ಲರ ಸೌಭಾಗ್ಯ. ಸಂಗೀತ ಯಕ್ಷಗಾನ ಕ್ಷೇತ್ರದ ಕಲಾಲೋಕದಲ್ಲಿರುವ ಲಕ್ಷಾಂತರ ಹಿರಿಕಿರಿಯ ಕಲಾವಿದರ ಅನಾವರಣಕ್ಕೆ, ಭಾವಸ್ಪಂದನಕ್ಕೆ, ಸಂಸ್ಥೆಗಳ ರಂಗ ಸಾಕ್ಷಾತ್ಕಾರಕ್ಕೆ ತಮ್ಮ ಸಹೃದಯಪೂರ್ವಕವಾದ ಕೊಡುಗೆ ಅಪಾರವಾದದ್ದು. ನಿಮ್ಮ ಈ ಸೇವೆ ಅಜರಾಮರವಾದದ್ದು. ಯಥಾಧೇನು ಸಹಸ್ರೇಶು ವತ್ಸೋ ವಿದಂತಿ ಮಾತರಂ ಎಂಬ ಉಕ್ತಿಯಂತೆ ತಾವು ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿದ್ದು ಕಲಾಮಾತೆಗೆ ನಿಜವಾದ ಸಂಪ್ರೀತಿ ಎಂದರಿತ ನಾವು ಈ ಶುಭ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಮೂಲಕ ನಿಷ್ಕಾಮ ಕರ್ಮ ಕಲಾಯೋಗಿ ಎಂದು ಆಧರಿಸಿ, ಮನ್ನಿಸಿ, ಗೌರವಿಸಿ ಸನ್ಮಾನಿಸುತ್ತಿದ್ದೇವೆ. ಅನೋಭದ್ರ ಕೃತೋಯಂತು ವಿಶ್ವತಃ ಸಪ್ತಸ್ವರ ಸಂಗೀತ ಸಭಾ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ನಿರ್ದೇಶಕ ಮಂಡಳಿ. ಪ್ರಶಸ್ತಿ ಪತ್ರ ವಾಚಿಸಿದ ವಿವೇಕಾನಂದ ನಾಯಕ್ ಅವರಿಗೆ ವಂದನೆಗಳು. ಸನ್ಮಾನಿತರಾಗಿರ್ತಕ್ಕಂಥ ಶ್ರೀ GS ಹೆಗಡೆ ಅವರನ್ನು ಮತ್ತೊಮ್ಮೆ ಅಭಿನಂದಿಸುತ್ತಾ, ಸನ್ಮಾನ ಕೈಂಕರ್ಯದಲ್ಲಿ ಪಾಲ್ಗೊಂಡ ಎಲ್ಲ ಗಣ್ಯರಿಗೂ ಅಭಿವಂದಿಸುತ್ತಾ, ಸಹಕರಿಸಿದ ಎಲ್ಲ ಶ್ರೋತೃಗಳಿಗೂ ಕೂಡ ಅಭಿನಂದನೆಗಳು. ಈ ವಂದನಾರ್ಪಣೆಯ ಕಾರ್ಯಕ್ರಮದ ನಂತರದಲ್ಲಿ ಶ್ರೀ ಭುವನೇಶ್ ಕೊಂಕಾಲಿ ಅವರಿಂದ ಭಕ್ತಿ ಸಂಗೀತ ಕಾರ್ಯಕ್ರಮ ಇರ್ತದೆ. ದಯವಿಟ್ಟು ಎಲ್ಲ ಶ್ರೋತೃಗಳು ತಮ್ಮೊಂದಿಗೆ ಸಹಕರಿಸಬೇಕು. ಅದೇ ರೀತಿಯಲ್ಲಿ ವಿದ್ಯಾಗಣಪತಿ ಸೇವಾ ಸಮಿತಿಯ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಬಂದು ಶ್ರೀ GS ಹೆಗಡೆ ಅವರನ್ನು ಅಭಿನಂದಿಸಬೇಕಾಗಿ ಕೇಳ. ಸ್ಥಾನಿ ಮತ್ತು ಭಕ್ತಿ ಸಂಗೀತ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ವಿ. ಗಾಯನವನ್ನು ಭುವನೇಶ್ವರ್ ಕುಂಕಾಲಿ ಇವರಿಗೆ ನಮ್ಮ ಇಡೀ ಶಿವಮೊಗ್ಗ ನಗರದ ಎಲ್ಲ ಹಿಂದೂಸ್ತಾನಿ ಹಾಗೂ ಕಲಾಸಕ್ತರಿಂದ ಒಂದು ಅಭಿನಂದನಾಪೂರ್ವಕ ಗೌರವ ಸಮರ್ಪಣೆ. ಧನ್ಯವಾದಗಳು. ಹಾಗೆಯೇ ಇವತ್ತಿನ ಈ ಒಂದು ತಬಲಾ ಸಾಥ್ ನೀಡಿದಂಥ ಶ್ರೀ ಶ್ರೀಧರ ಮಾಂಡ್ರೆ ಧಾರವಾಡ, ಇವರು ಸಹ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರಾಗಿದ್ದು, ಇವರಿಗೂ ಸಹ ನಮ್ಮ ಸಪ್ತಸ್ವರ ಸಂಗೀತ ಸಭಾ ಶಿವಮೊಗ್ಗ ಹಾಗೂ ಸಪ್ತಕ ಇವರೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆ ಹಾರ್ಮೋನಿಯಂನಲ್ಲಿ ಶ್ರೀ ಭರತ್ ಹೆಗಡೆ ಹೆಬ್ಬಲಸು, ಇವರು ಸಹ ಈ ಒಂದು ಸಾಥ್ ನೀಡಿದ್ದಾರೆ ಸಂಗೀತದಲ್ಲಿ. ಅವರಿಗೂ ಸಹ ನಮ್ಮ ಸಂಗೀತ ಸಭಾ ವತಿಯಿಂದ ಗೌರವಪೂರ್ವಕ ಸಮರ್ಪಣೆ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಕುಮಾರಿ ವರ್ಷ ಅವರೊಂದಿಗೆ ಕಂಬೂರಿಯಲ್ಲಿ ಸಾಥ್ ನೀಡಿದ್ದಾರೆ. ಅವರಿಗೂ ಸಹ ನಾವು ಗೌರವಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಅರುಣ್ ಹಂಪಿಹೊಳಿಯವರ ಪುತ್ರ ಆಗಿರ್ತಕ್ಕಂಥ ಶ್ರೀನಿವಾಸ್ ಹಂಪಿಹೊಳಿ ಇದನ್ನು ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈಗ ಹಿಂದೂಸ್ತಾನಿ ಸಂಗೀತ ಸಭಾನ. ಅವರಿಗೂ ಸಹ ನಾವು ಗೌರವಪೂರ್ವಕ ವಂದನಾರ್ಪಣೆಯನ್ನು ಅರ್ಪಿಸ್ತಾ ಇದ್ದೇವೆ. ಭುವನೇಶ್ ಕೊಂಕಾಲಿ ಅವರ ಶಿಷ್ಯ ಆಗಿರ್ತಕ್ಕಂಥ ವರ್ಷಿತಾ ಅವರು, ಕುಮಾರಿ ವರ್ಷಿತಾ ಅವರು, ಅವರಿಗೂ ಸಹ ನಾವು ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ದಯವಿಟ್ಟು ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಈ ಒಂದು ಕಲಾವಿದರಿಗೆ ಬರಲಿ ಅಂಥೇಳಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಕೈ ಜೋಡಿಸಿದ ಸಪ್ತಕದ GS ಹೆಗಡೆ ಅವರಿಗೂ ಸಹ ನಾವು ಗೌರವಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾಗಿ ಮಾಡಿದ ಕೆನರಾ ಬ್ಯಾಂಕ್ ಹಾಗೂ ದ್ವಾರಕನಾಥ್, ಮೀನಾಕ್ಷಿ ಕಾಮತ್ ಹಾಗೂ ಶುಭಮ್ ಹೋಟೆಲ್, ಇವರುಗಳಿಗೂ ಸಹ ನಾವು ನಮ್ಮ ಸಪ್ತಕ ಬೆಂಗಳೂರು ಹಾಗೂ ಸಪ್ತಸ್ವರ ಸಂಗೀತ ಸಭಾ ಶಿವಮೊಗ್ಗ ವತಿಯಿಂದ ಗೌರವಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಸ್ಪಾನ್ಸರ್ಸ್ಗಳು ದಯಮಾಡಿ ಕಾಮತ್ ಅವರಿಗೂ ಸಹ ಗೌರವಪೂರ್ವಕ ಸಮರ್ಪಣೆ. ಹಾಗೆ ನಮ್ಮ ಈ ಒಂದು ಸಪ್ತಸ್ವರ ಸಂಗೀತ ಸಭಾದ ಕಾರ್ಯಕ್ರಮ ಇಷ್ಟು ವರ್ಷಗಳ ಕಾಲ ತಾವೆಲ್ಲರೂ ಸಹ, ಯಾಕಂದರೆ 2005-2006ರಿಂದನೂ ಸಹ ಇಲ್ಲಿದ್ದೇವೆ. ಸೊ ಎಲ್ಲರೂ ಸಹ ಸಹಕಾರವನ್ನು ನೀಡ್ತಾ ಬಂದಿದ್ದೀರಾ. ತಮ್ಮೆಲ್ಲರಿಗೂ ಸಹ ಹೃದಯಪೂರ್ವಕ ಹಾಗೂ ಗೌರವಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ನಮ್ಮ ಸಪ್ತಸ್ವರ ಸಂಗೀತ ಸಭಾಕ್ಕೆ ಮೆಂಬರ್ಶಿಪ್ ಆಗಿ ನಮ್ಮ ಒಂದು ಸಂಸ್ಥೆಗೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿಪೂರ್ವಕವಾದಂಥ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇದೀಗ ಸಂಗೀತ ಕಾರ್ಯಕ್ರಮ ಮುಂದುವರಿಯುತ್ತದೆ. ಕೊಂಕಾಲಿ ಅವರ ಸಂಗೀತದ ಅದ್ಭುತ ಗಾಯನಕ್ಕಾಗಿ ನಾವೆಲ್ಲ ಕಾಯ್ತಾ ಇದ್ದೇವೆ. ಇವತ್ತಿನ ವಿಶೇಷ ಏನಪ್ಪ ಅಂದರೆ, ಅರುಣ್ ಹಂಪಿಹೊಳಿ ಬಹುಶಃ ಶಿವಮೊಗ್ಗ ಕಂಡ, ನಾಡು ಕಂಡ ಅದ್ಭುತ ಸಂಗೀತಗಾರ ಮಾತ್ರ ಅಲ್ಲ, ಸಂಗೀತ ಸಂಘಟಕ. ಶಿವಮೊಗ್ಗೆಯ ಈ ಮಣ್ಣಿನಲ್ಲಿ ಅನೇಕ ಕಲಾಕುಸುಮಗಳನ್ನು ಸಪ್ತಸ್ವರ ಸಂಗೀತದ ಮೂಲಕ ನಮ್ಮ ಮಡಿಲಿಗಿಟ್ಟಂತಹ ಅದ್ಭುತ ಸಂಘಟಕ. ಅವರ 3ನೆಯ ಪುಣ್ಯಸ್ಮರಣೆಯ ಅಂಗವಾಗಿ ಸಂಗೀತ ಶ್ರದ್ಧಾಂಜಲಿ ಎಂಬ ಕಾರ್ಯಕ್ರಮವನ್ನು ನಮ್ಮ ಸಪ್ತಕ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ
ಈ ಸುಂದರ ಸಂಜೆಯೆಂದು, ಕಾರ್ತಿಕ ಸಂಜೆಯೆಂದು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಹಿಂದೂಸ್ತಾನಿ ಗಾಯನ ಕಾರ್ಯಕ್ರಮ ಮತ್ತು ಭಕ್ತಿ ಸಂಗೀತ ಕಾರ್ಯಕ್ರಮ ಇಲ್ಲಿ ಸಾಕ್ಷಾತ್ಕಾರಗೊಳ್ಳಲಿಕ್ಕಿದೆ. ಮತ್ತೊಮ್ಮೆ ನಮ್ಮ ಎಲ್ಲ ಸಂಗೀತ ಪ್ರೇಮಿಗಳನ್ನು ಸಪ್ತಸ್ವರ ಸಂಗೀತ ಸಭಾ ಹಾಗೂ ಸಪ್ತಕದ ಪರವಾಗಿ ಹಾರ್ದಿಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಮತ್ತೊಂದು ಈ ದಿನದ ವಿಶೇಷ ಅಂದರೆ ಸಪ್ತಕ ಮತ್ತು ಸಪ್ತಸ್ವರ ಸಂಗೀತ ಸಭಾಕ್ಕೆ ಅವಿನಾಭಾವ ಸಂಬಂಧ ಇದೆ. ತಮಗೆಲ್ಲ ಗೊತ್ತಿದೆ, ನಾವು ಈಗಿನ ಹಲವಾರು ವರ್ಷಗಳಲ್ಲಿ ನನಗೆ ಗೊತ್ತಿರೋ ಹಾಗೆ ಒಂದು 20-25 ವರ್ಷಗಳಲ್ಲಿ ಸಪ್ತಕದೊಂದಿಗೆ ಸಪ್ತಸ್ವರ ಸಂಗೀತ ಸಭಾ ಅನೇಕ ಉದಯೋನ್ಮುಖ ಸುಪ್ರಸಿದ್ಧ ನಾಡಿನ ಅಷ್ಟೇ ಅಲ್ಲ ದೇಶದ ಹೆಸರಾಂತ ಕಲಾವಿದರನ್ನು ಶಿವಮೊಗ್ಗೆಯ ಈ ನೆಲಕ್ಕೆ ಕರೆದು ಅವರ ಸಂಗೀತದ ರಸದೌತಣವನ್ನು ಉಣಬಡಿಸಿದ್ದು ಬಹುಶಃ ನಾವು ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಅದ್ಭುತ ಕಲಾ ಸಂಘಟಕ, ಬಹುಶಃ ಕಲಾ ಭಗೀರಥ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ, GS ಹೆಗಡೆಯವರು, ಸಪ್ತಕದ ಸಂಸ್ಥಾಪಕರು. ಅವರನ್ನು ಅವರ ಕಲಾ ಸೇವೆಯನ್ನು ಗುರುತಿಸಿ ಈ ಒಂದು ವೇದಿಕೆಯಲ್ಲಿ ಸನ್ಮಾನಿಸುವ ಒಂದು ಸಾರ್ಥಕ ಕಾರ್ಯಕ್ರಮ. ಸಾರ್ಥಕ ಅಂತ ಯಾಕೆ ಪದವನ್ನು ಬಳಸ್ತಾ ಇದ್ದೇನೆ ಅಂದರೆ, ಬಹುಶಃ ಅವರ ಕಲಾ ಸೇವೆ ಹೇಗಿದೆ ಅಂದರೆ ನಾಡಿನ ಉದ್ದಗಲಕ್ಕೆ ಕೇವಲ ಹೆಸರಾಂತ ಕಲಾವಿದರನ್ನಷ್ಟೇ ಅಲ್ಲದೆ ಉದಯೋನ್ಮುಖ ಕಲಾವಿದರನ್ನು ಪರಿಚಯಿಸುವುದರ ಮುಖೇನವಾಗಿ ಕಲಾವಿದರಿಗೂ ಅಷ್ಟೇ ಅಲ್ಲದೆ ಸ್ಥಳೀಯ ಕಲಾ ಸಂಸ್ಥೆಗಳಿಗೂ ಕೂಡ ಒಂದು ಒಳ್ಳೆಯ ಕಲಾ ಸೇವೆಯನ್ನು ನೀಡಲಿಕ್ಕೆ ಅವರು ಆಧಾರ ಸ್ತಂಭವಾಗಿ ನಿಂತಿದ್ದಾರೆ. ಅಂಥ ಒಬ್ಬ ಅದ್ಭುತ ಕಲಾ ಸಂಘಟಕ ನಮ್ಮ ನಾಡಿನಲ್ಲಿ ನಮ್ಮ ಕಾಲಮಾನದಲ್ಲಿ ಇರುವುದು ನಮ್ಮ ಸುದೈವ ಅಂತ ಅನಿಸ್ಕೊಳ್ತೇನೆ. ಅಂಥ ಒಬ್ಬ ಮಹಾನ್ ಸಂಘಟಕರು ಕೂಡ ಇದ್ದಾರೆ. ಅವರನ್ನು ಕೂಡ ಈ ನಮ್ಮ ನೆಲದಲ್ಲಿ ಸಪ್ತಸ್ವರ ಸಂಗೀತ ಸಭಾದಿಂದ ಸನ್ಮಾನಿಸುವ ಕಾರ್ಯಕ್ರಮ ಕೂಡ ಇರ್ತದೆ. ದಯವಿಟ್ಟು ಎಲ್ಲ ಕಲಾ ರಸಿಕರು ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳ್ಕೊಳ್ತೇನೆ. ಇದೀಗ ಮೊದಲನೇದಾಗಿ ದೀಪ ಬೆಳಗುವುದರ ಮುಖೇನವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ಸಿಗ್ತಾ ಇದೆ. ನಮ್ಮ ಸನಾತನ ಪರಂಪರೆಯಂತೆ ಜ್ಯೋತಿಯನ್ನು ಬೆಳಗುವುದರ ಮುಖೇನವಾಗಿ ಅಧಿಕೃತ ಚಾಲನೆಯಲ್ಲಿ ಕೊಡಲಾಗ್ತಾ ಇದೆ. ಈ ಒಂದು ಕೈಂಕರ್ಯಕ್ಕೆ ನಮ್ಮ ಸಪ್ತಸ್ವರ ಸಂಗೀತ ಸಭಾದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಭಾಸ್ಕರ್ ಕಾಮತ್ ಅವರು ಹಾಗೂ ಎಲ್ಲ ಪದಾಧಿಕಾರಿಗಳು ಮತ್ತು ಸಪ್ತಕದ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀ GS ಹೆಗಡೆಯವರು, ಶ್ರೀ ಪ್ರಖ್ಯಾತ ಅಂಕಣಗಾರ ಶ್ರೀ MN ಸುಂದರರಾಜ್ ಸರ್ ಅವರು, ಅದೇ ರೀತಿಯಲ್ಲಿ ಇವತ್ತಿನ ನಮ್ಮ ಕಲಾ ಪ್ರಾಯೋಜಕರಾಗಿರ್ತಕ್ಕಂಥ ಕೆನರಾ ಬ್ಯಾಂಕಿನ ಯಾವುದಾದ್ರೂ ನಂತರ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳ್ಕೊಳ್ತೇನೆ. ಎಲ್ಲ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮರ್ತ್ಯೋರ್ಮ ಅಮೃತಂಗಮಯ ಎಂಬಂತೆ ಮನದ ಮನೆಯ ತಾಮಸತೆ ಕಳೆದು ಭಕ್ತಿಯ ಜ್ಞಾನದ ಸಂಗೀತದ ಜ್ಯೋತಿ ಈ ನೆಲದಲ್ಲಿ ದೇದೀಪ್ಯಮಾನ ಎಂಬ ಉದಾತ್ತ ಸದಾಶಯದೊಂದಿಗೆ ಈ ಒಂದು ಕೈಂಕರ್ಯ ನಡೀತಾ ಇದೆ. ಎಲ್ಲ ಕಲಾವಿದರು, ನಮ್ಮ ಪದಾಧಿಕಾರಿಗಳು, ಗಣ್ಯರು ಈ ಒಂದು ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಇಲ್ಲಿ